ಇನ್ನು ಬೆಂಗಳೂರಿನಲ್ಲಿ ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗಿದೆ. ಮಡಿವಾಳದ ಮೌರ್ಯ ತೇಜ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂಭಾಗ ಗ್ರಾಹಕರು ಜಮಾಯಿಸಿದ್ದಾರೆ. ಸಿಲಿಂಡರ್ ಬುಕ್ ಮಾಡಿ ತಿಂಗಳಾಗಿದೆ, ಆದರೂ ಕೂಡ ಸಿಲಿಂಡರ್ ಮನೆಗೆ ತಲುಪಿಲ್ಲ. ಹೀಗಾಗಿ ಗ್ಯಾಸ್ ಏಜೆನ್ಸಿ ನಿರ್ಲಕ್ಷ್ಯದ ವಿರುದ್ಧ ಗ್ರಾಹಕರು ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ, ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಯಾವುದೇ ಕೊರತೆ ಇಲ್ಲ, ಸಮರ್ಪಕವಾಗಿ ತಲುಪಿಸಲಾಗುತ್ತೆ ನಿಗದಿತ ಸಮಯದಲ್ಲಿ ಅಂತ. ಆದರೆ ಈ ರೀತಿ ಏಜೆನ್ಸಿಗಳಿಂದ ಅಸಡ್ಡೆ ವರ್ತನೆ ಏನಿದೆ ಇದು ಗ್ರಾಹಕರನ್ನ ಕಂಗೆಡಿಸಿದೆ. ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಸಿಬ್ಬಂದಿಗಳನ್ನ. ಕೆಲಸ ಬಿಟ್ಟು ಸಿಲಿಂಡರ್ಗಾಗಿ ಮಹಿಳೆಯರು, ವೃದ್ಧರು ಸಾಲುಗಟ್ಟು ನಿಲ್ತಿದ್ದಾರೆ, ಪರದಾಡ್ತಿದ್ದಾರೆ. ಬುಕಿಂಗ್ ಮಾಡಿ ಎಷ್ಟು ದಿನ ಆಯ್ತು ನೋಡಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವು ಬ್ಲಾಕ್ ನಲ್ಲಿ ತಗೊಂಡೋದು 4 ಮಕ್ಕಳಿಗೆ ಇಟ್ಕೊಂಡು ಬ್ಲಾಕ್ ನಲ್ಲಿ ತಗೊಂಡ್ಬೇಕು. ಅವರು ಆಫೀಸ್ಗೆ ಹೋಗಿ ಅವರು ಏನು ಮಾಡೋದಿಲ್ಲ ಅಂತ ಎಲ್ಲ ಹೇಳೋದು. ಇವಾಗ ಫೆಬ್ರವರಿ 25ಗೆ ಬಂದಿರೋದು. ಇದು ಏಜೆನ್ಸಿನೇ ಇದಿಲ್ಲ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನ ಮಡಿವಾಳದಲ್ಲಿರ್ತಕ್ಕಂಥ ಮೌರ್ಯ ತೇಜ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಆಫೀಸಲ್ಲಿ ಇದೀನಿ. ನೋಡ್ತಾ ಇದ್ದಾರೆ ಯಾವ ರೀತಿ ಗ್ರಾಹಕರು ಬಂದು ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಜನ ಬುಕ್ ಮಾಡಿ 1 ವಾರ 1 ತಿಂಗಳು ಆದ್ರೂ ಕೂಡ ಇವರಿಗೆ ಇನ್ನೂ ಕೂಡ ಸಿಲಿಂಡರ್ ಕೈ ಸೇರಿಲ್ಲ. ಹೀಗಾಗಿ ಸೀದಾ ಆಫೀಸ್ಗೆ ಬಂದು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಮಗೆ ಬುಕ್ ಮಾಡಿದ್ಮೇಲೆ ಯಾಕೆ ಸಿಗ್ತಾ ಇಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತೇಳಿ ಸರ್ಕಾರ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ನೀವು ಯಾಕೆ ಈ ರೀತಿ ಸತಾಯಿಸ್ತಾ ಇದ್ದೀರಾ, ಏನ್ ನೀವು ಮುಚ್ಚಿಡ್ತಾ ಇದ್ದೀರಾ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಮಾತುಗಳನ್ನ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸಿಬ್ಬಂದಿ ಕೂಡ ಅವರಿಗೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಡೊಮೆಸ್ಟಿಕ್ ಏನು ಸಮಸ್ಯೆ ಇಲ್ಲ ಅಂತಂದ್ಮೇಲೆ ಬರ್ಬೇಕಲ್ವಾ, ಮನೆಗೆ ತಂದು ಕೊಡ್ಬೇಕಲ್ವಾ. ಬಟ್ ಇಲ್ಲಿಗೆ ಬಂದು ಕೇಳ್ಕೊಂಡ್ರು ಕೂಡ ಸಿಗ್ತಾ ಇಲ್ಲ. ಯಾಕೆ? ಕಮರ್ಷಿಯಲ್ ಸಿಲಿಂಡರ್ಗಳೇ ಹಾಹಾಕಾರ ಆಗಿದೆ, LPG ಗ್ಯಾಸ್ ಏಜೆನ್ಸಿ ಗ್ಯಾಸ್ಗಳೇ ಹಾಹಾಕಾರ ಆಗಿದೆ. ಹೋಗ್ಲಿ, ಎಲ್ಲವನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತಂದ್ರೆ ಅಡಿಗೆ ಮಾಡೋಕ್ಕೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಇಲ್ಲಿದ್ದಾರೆ ಗ್ರಾಹಕರು, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಾವು ಬುಕ್ ಮಾಡಿ ಎಷ್ಟು ದಿನ ಆಯ್ತು, ಯಾವ ರೀತಿ ಸಮಸ್ಯೆ ಆಯ್ತು? ಸರ್ 35 ಡೇಸ್ ಆಯ್ತು. ಅದಕ್ಕೆ ನಾವು ವೇಟ್ ಮಾಡ್ಕೊಂಡು ಕಾಲ್ ಮಾಡ್ದಿದ್ದು ಅವ್ರಿಗೆ. ಅವರು ಏನ್ ಹೇಳ್ತಾರೆ, ಆಫೀಸ್ಗೆ ಹೋಗಿ ನಾವು ಕೊಡೋದಿಲ್ಲ ಅಂತ. ಇಲ್ಲಿ ಬಂದು ಕೇಳ್ರೆ ಮೇಡಮ್ ಹೇಳ್ತಾರೆ ಅವಾಗೆ ಯಾಕೆ ಬಂದಿಲ್ಲ ಅಂತ. ವೇಟ್ ಮಾಡೋಂಗಿಲ್ಲ, ವೇಟ್ ಮಾಡ್ಕೊಂಡು ಬಂದಿರೋದು. 35 ಡೇಸ್ ಆಯ್ತು, ನಾವು ಬ್ಲಾಕ್ ನಲ್ಲಿ ತಗೊಂಡಿದ್ದೀನಿ, ತಿರ್ಗಾ ಬುಕ್ ಮಾಡಿ ಅಂತ ಹೇಳ್ತಾರೆ ಮೇಡಮ್. 3 ಸಿಲಿಂಡರ್ ನಮ್ದು ಇದ್ದಾಯ್ತು. ಇನ್ನೊಬ್ರು ಗ್ರಾಹಕರಿದ್ದಾರೆ, ಅವ್ರ ಮಾತಾಡ್ಸ. ತಾವು ಕೂಡ ತುಂಬಾನೇ ವಾದ ಮಾಡ್ತಾ ಇದ್ರಿ, ಎಷ್ಟು ದಿನ ಆಯ್ತು? ನಾವು ಬಂದು 24 ಬಂದಿದ್ದು ಸಿಲಿಂಡರ್ ನಾವು ಬುಕ್ ಮಾಡಿದ್ದು. ನನಗೆ ಮೆಸೇಜ್ ಬಂತು ಸ್ಯಾಟರ್ಡೆ, ನಿಮ್ದು 915 ಚಾರ್ಜು, DAC ನಂಬರ್ 618385 ಅಂತ ಬಂತು, ಮೆಸೇಜ್ ಬಂತು. ನಾವು ಬಂದು ಇಲ್ಲಿ ಎನ್ಕ್ವೈರಿ ಮಾಡಿದ್ರೆ ಅವ್ರ ಫೋನ್ ತಗೊಂಡು ಅವ್ರ ಲ್ಯಾಪ್ಟಾಪ್ನಲ್ಲಿ ಇದು ಮಾಡಿಬಿಟ್ಟು 5ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು. ನಾವು ಸರಿ ಸುಮ್ಮನೆ ಮನೆಗೆ ಹೋಗ್ಬಿಟ್ರು. ಮನೆಗೆ ಹೋಗ್ಬಿಟ್ಟು ನೋಡಿದ್ರೆ ಮೆಸೇಜೇ ಮೇಡಮ್, ದೊಡ್ಡ ಮೇಡಮ್ ಡಿಲೀಟ್ ಮಾಡಿದ್ದಾರೆ. ಕೇಳ್ಕೊಂಡೆ ನಾವು ಮಾಡಿಲ್ಲ, ಅದು ಮಾಡಿಲ್ಲ ಅಂತ. ಈ ತರ ಫ್ರಾಡ್ ಕೆಲಸ ಮಾಡ್ತಾರೆ ಇವರು, ಫ್ರಾಡ್ ಕೆಲಸ ಮಾಡ್ತಾರೆ ಸರ್. ದಯವಿಟ್ಟು ಇದು ಗ್ರಾಹಕರು ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ ಇದೇ ರೀತಿ ಸಮಸ್ಯೆ ಇದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ಇನ್ನೊಬ್ರು ಗ್ರಾಹಕರು, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಬೆಂಗಳೂರಿನ ಸುಮಾರು ಕಡೆ ಆಗ್ತಾ ಇದೆ ಸರ್ ಈ ರೀತಿ. ಡೊಮೆಸ್ಟಿಕ್ ಸಿಲಿಂಡರ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಜನ ಪರದಾಡ್ತಾ ಇದ್ದಾರೆ. ತಾವು ಹೇಳೋದಾದ್ರೆ, ನಾವು ಬುಕ್ ಮಾಡಿ 18 ದಿವಸ ಆಯಿತು. ಲಾಸ್ಟ್ ವೀಕಿಂದ 3ನೇ ಟೈಮ್ ಬಂದಿದ್ದೀವಿ. ಈಗಲೂ ಬಂದರೆ ಒಂದು ಸೌಜನ್ಯವಾಗಿ ವರ್ತಿಸಿಲ್ಲ ಇವರು. ರೋಪ್ ಆಗ್ತಾ ಇದ್ದಾರೆ ಇಲ್ಲಿ. ಬರ್ತದೆ ಹೋಗ್ರಿ, ಬರ್ತದೆ ಅಂದರೆ ಅವ್ರು ಯಾವ ರೀತಿ ಬರುತ್ತೆ ಅಂತ ಹೇಳ್ತಾ ಇಲ್ಲ ಇವರು. ಯಾವುದೋ ನಂಬರ್ ಕೊಡ್ತಾ ಇದ್ದಾರೆ, ಡೆಲಿವರಿ ಕೊಡ್ತಾರೆ ಅಂತ. ಆ ನಂಬರ್ ಕೊಟ್ಟರು ಸಹ ಅವ್ರು ತೆಗಿತಾ ಇಲ್ಲ ನಂಬರ್. ನಮಗೆ ಸಿಲಿಂಡರ್ ಇಲ್ದಿರ ತುಂಬ ಅಭಾವ ಆಗಿದೆ. ಇದು ನೋಡಿ ಗ್ರೌಂಡ್ ರಿಯಾಲಿಟಿ. TV9 ಕನ್ನಡ ಗ್ರೌಂಡ್ ರಿಯಾಲಿಟಿ ಚೆಕ್ ನಲ್ಲಿ ಕಂಡು ಬರ್ತಾ ಇರತಕ್ಕಂತ ಸಂಗತಿಗಳಿವು. ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಹಾಹಾಕಾರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಯಾವುದು ಕೂಡ ಬಗೆಯಿರ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನಾದ್ರೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಿ ಜನ ಬೀದಿಗೆ ಬರೋದನ್ನ ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇದು ಬೆಂಗಳೂರು ಕಥೆಯಾಯಿತು. ಇನ್ನು ಮಂಗಳೂರಿನಲ್ಲಿ ಆಟೋ LPG ಕೊರತೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. LPG ಫಿಲ್ಲಿಂಗ್ ಸ್ಟೇಷನ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ರಸ್ತೆಯುದ್ದಕ್ಕೂ ಕಿಲೋಮೀಟರ್ವರೆಗೂ ಕೂಡ ಆಟೋಗಳು ಸಾಲುಗಟ್ಟಿ ನಿಂತಿರೋದು. ಬಲಮಠ ರಸ್ತೆಯಲ್ಲಿರುವಂತಹ ಗೋ ಗ್ಯಾಸ್ ಆಟೋ ಏಜೆನ್ಸಿಯದು. ಆಟೋಗಳು ಕ್ಯೂ ನಿಂತಿವೆ, ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಪರಿಸ್ಥಿತಿ ನಿಭಾಯಿಸೋದಕ್ಕೆ ಪೊಲೀಸರು ಬಂದಿದ್ದಾರೆ, ಹರಸಾಹಸ ಪಡ್ತಾ ಇದ್ದಾರೆ. ಒಂದೆರಡಲ್ಲ ಆಗ್ತಾ ಇರೋ ಸಮಸ್ಯೆಗಳು. ಆಟೋ ಗ್ಯಾಸ್ ಲಭ್ಯ ಇಲ್ಲದ ಹಿನ್ನೆಲೆಯಲ್ಲಿ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲಿ ಅವೈಲೇಬಲ್ ಇದೆಯೋ ಅಂತಹ ಬಂಕ್ಗಳೆದುರು ಈ ರೀತಿ ಸಾಲುಗಟ್ಟಿ ನಿಂತಿದ್ದಾರೆ. ಮಂಗಳೂರಿನ ಚಿತ್ರಣ ಇದು. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರೋದ್ರಿಂದ ಟ್ರಾಫಿಕ್ ಜಾಮ್. ನಮ್ಮ ಪ್ರತಿನಿಧಿ ಅಶೋಕ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ.
ಯುದ್ಧದ ಎಫೆಕ್ಟ್ನಿಂದಾಗಿ ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಸಮರ್ಪಕವಾಗಿ ಆಗ್ತಾ ಇಲ್ಲ. ಈ ನಡುವೆ ಆಟೋ LPG ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಮಂಗಳೂರಿನಲ್ಲಿ ಆಟೋ ಚಾಲಕರು ತೀವ್ರವಾಗಿ ಕಂಗೆಟ್ಟಿದ್ದಾರೆ. ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಏನು ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಇದೆ ಅಲ್ಲಿ ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಮಂಗಳೂರಿನ ಬಲ್ಮಠದಲ್ಲಿದ್ದೇನೆ. ಇಲ್ಲೊಂದು ಗ್ಯಾಸ್ ಏಜೆನ್ಸಿ ಇದೆ, ಅಂದರೆ ಗೋ ಗ್ಯಾಸ್ ಎನ್ನುವಂಥ ಒಂದು ಆಟೋ LPGಗಳನ್ನು ಪೂರೈಕೆ ಮಾಡುವಂಥ ಒಂದು ಸರಬರಾಜು ಮಾಡುವಂಥ ಒಂದು ಏಜೆನ್ಸಿ. ಸೊ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಬೆಳಗ್ಗಿನಿಂದಲೂ ಕೂಡ ಕ್ಯೂ ಅಲ್ಲಿ ನಿಂತಿರ್ತಕ್ಕಂಥದ್ದು ಆಟೋ ಚಾಲಕರು. ಯಾಕಂತ ಹೇಳಿದ್ರೆ ಬೇರೆ ಯಾವ ಸ್ಟೇಷನಲ್ಲಿ ಅಂದರೆ ಮಂಗಳೂರಿನಲ್ಲಿ ಇರ್ತಕ್ಕಂಥ ಇತರ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಇದೆ ಅಲ್ಲಿ ಎಲ್ಲೂ ಕೂಡ ಗ್ಯಾಸ್ ಆಟೋ LPG ಸಿಗ್ತಿಲ್ಲ. ಹೀಗಾಗಿ ಇದೊಂದೇ ಏನು LPG ಏನು ಗ್ಯಾಸ್ ಪೂರೈಕೆ ಮಾಡುವಂಥ ಸ್ಟೇಷನ್ ಇದೆ, ಇಲ್ಲಿ ಆಟೋ LPG ಸಿಗ್ತಿದೆ. ಹೀಗಾಗಿ ಒಂದೇ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಬಂದಿರುವಂಥದ್ದು ನೀವು ಗಮನಿಸ್ಬೋದು. ರಸ್ತೆ ಉದ್ದಕ್ಕೂ ಕೂಡ ಆಟೋ ಚಾಲಕರು ತಮ್ಮ ಆಟೋವನ್ನು ನಿಲ್ಲಿಸ್ಕೊಂಡು ಕ್ಯೂ ಅಲ್ಲಿ ಇರಿಸ್ಕೊಂಡು ಇಲ್ಲಿಂದ ಏನು ಆಟೋ LPG ಅನ್ನು ತುಂಬಿಸ್ಕೊಳ್ಳೋದಕ್ಕೆ ಕ್ಯೂ ಮೂಲಕ ನಿಂತಿರ್ತಕ್ಕಂಥದ್ದು. ಅಂದರೆ ಕಳೆದ ಕೆಲವು ದಿವಸಗಳಿಂದಲೂ ಕೂಡ ಇದೇ ರೀತಿಯಾದ ಸಮಸ್ಯೆ ಇದೆ. ಒಂದು ಕಡೆ ಸರ್ಕಾರ ಹೇಳ್ತಿದೆ ಆಟೋ LPG ರಾಜ್ಯದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಸಿಗ್ತಾ ಇದೆ ಅನ್ನುವಂಥದ್ದು. ಆದರೆ ಮಂಗಳೂರಿನಲ್ಲೇ ಆಟೋ LPG ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ಕೇವಲ ಇದೊಂದು ಸ್ಟೇಷನಲ್ಲಿ ಸಿಗ್ತಾ ಇದೆ ಮತ್ತು ಕೆಲವೊಂದಿಷ್ಟು ಬೆರಳೆಣಿಕೆ ಆ ಸ್ಟೇಷನ್ಗಳಲ್ಲಿ ಆಟೋ LPG ಸಿಗ್ತಿದೆ. ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಎಷ್ಟು ದಿವಸದಿಂದ ಈ ಸಮಸ್ಯೆ ಆಗ್ತಿದೆ ಅಂತ? ಸಮಸ್ಯೆ ರೆಗ್ಯುಲರ್ ಮೊನ್ನೆ ಪ್ರಾಬ್ಲಮ್ ಇಂದ ಇದು ಗ್ಯಾಸ್ ಯಾವಾಗ ಇದಾಯಿತು ಆವಾಗಿಂದ ಸ್ಟಾರ್ಟ್ ಆಗಿದೆ ಸರ್. ಆದರೆ ಎಲ್ಲ ಕಡೆ ಸಿಕ್ತಿತ್ತು, 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಟ್ಯಾಂಕರ್ ಬರ್ತಿತ್ತು ಪ್ರತಿಯೊಂದು ಇದಕ್ಕೆ. ಈಗ ಮೊನ್ನೆಯಿಂದ ಬರ್ತಾ ಇಲ್ಲ, ಹಾಗಾಗಿ ಈಗ ನಮಗೆ ಭಾಳ ಕಷ್ಟ ಆಗಿದೆ ಸರ್. ನೀವು ಎಷ್ಟು ಗಂಟೆಯಿಂದ ನಿಂತಿದ್ದೀರಿ ಇಲ್ಲಿ? ನಾವು 1.5 ಗಂಟೆ ಆಯಿತು ಬಂದು 9:30ಗೆ ನಿಂತಿದ್ದೇವೆ. 9:30 ನಿಂತವರು ಇಷ್ಟು ಈಗ ಗಂಟೆ ಎಷ್ಟಾಯಿತು? ಗಂಟೆ 11:30 ಆಯಿತು. ಆದರೆ ನಮಗೆ ಗ್ಯಾಸೇ ಇಲ್ಲ ಅಂದರೆ ನಾವು ಎಂತ ಮಾಡಬೇಕು ಹೇಳಿ? ನಾವು ದುಡಿಲಿಕ್ಕೆ ಬರುವುದಲ್ಲ. ನಮಗೆ ಇವರು ಗ್ಯಾಸ್ ಉಂಟು ಅಂತ ಹೇಳ್ತಾರೆ. ಸರ್ಕಾರ ಹೇಳ್ತದೆ ಎಲ್ಲೂ ರಾಜ್ಯದಲ್ಲಿ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ, ಅವರಿಗೆ ಸಮಸ್ಯೆ ಇಲ್ಲ, ನಮಗೆ ಸಮಸ್ಯೆ ಉಂಟಲ್ಲ. ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇರಿದ್ರು ಏನ್ ಮಾಡ್ಬೇಕು? ಕಾಣ್ತಾ ಉಂಟು ಇಲ್ಲಿ ಸಮಸ್ಯೆ ಇಲ್ಲ ಅಂತ ಖಾಲಿ ಹೊಟ್ಟೆಯಲ್ಲಿ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಉಂಟು. ಸ್ವಲ್ಪ ನೋಡಿ, ಗ್ಯಾಸ್ ಉಂಟು ಅಂತ ಹೇಳ್ತಾರೆ. ಎಲ್ಲಿ ಉಂಟು ಸರ್ ಗ್ಯಾಸ್? ಈಗ ದಿನಪಾಠ ಹೊಟ್ಟೆ ಬಾಡಿಗೆ ದಿನ ದುಡಿಯೋರು, ಸ್ಕೂಲ್ ಟ್ರಿಪ್ ಮಾಡುವವರು ಎಲ್ಲಿ ಬರಬೇಕು ಗ್ಯಾಸ್? ಗ್ಯಾಸ್ ನೋಡಿದ್ರೆ ಇಲ್ಲಿಲ್ಲ. ಮೊನ್ನೆ ರೇಟ್ ಜಾಸ್ತಿ ಮಾಡಿ ಮತ್ತೆ ರೈಡೇ ಕಮ್ಮಿ ಆಯಿತು. ಈಗ ಗ್ಯಾಸ್ ಇಲ್ಲ. ಈಗ ನಾವೆಂತ ಮಾಡೋದು? ಈಗ ಗ್ಯಾಸ್ ಇದೆ ಎಲ್ಲಿ ಉಂಟು? ಇಡೀ ಮಂಗಳೂರಲ್ಲಿ ಇಲ್ಲ, ಇದೇ ಒಂದು ಪಂಪಲ್ಲಿ ಇರುದು. ಇಡೀ ಮಂಗಳೂರಲ್ಲಿ ಖಾಲಿ, ಎಲ್ಲಿ ಸಹ ಇಲ್ಲ. ಇನ್ನು ಹೋಗ್ಬೇಕಾದ್ರೆ ತೊಗೋಟಿಗೆ ಇಲ್ಲಿ ಚೊಂಬುಗುಟ್ಟಿಗೆ ಹೋಗ್ಬೇಕು, ಅಲ್ಲಿ ಇಲ್ಲ. ಈಗ ಮಧ್ಯಾಹ್ನ ನಂತರ ಅಲ್ಲಿ ಸಹ ಖಾಲಿ ಆಗ್ತದೆ. ಮತ್ತೆ ಏನು ಮಾಡಬೇಕು ಹೇಳಿ? ಮನೆಯಲ್ಲಿ ಇಟ್ಟು ಕುತ್ಕೊಳ್ಬೇಕಷ್ಟೇ. ಈಗ ಒಂದು ಕಡೆ ಪೊಲೀಸ್ ಅವರು ಕೂಡ ಹೇಳ್ತಾರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಸಮಸ್ಯೆ ಆಗ್ತದೆ. ಏನೇನು ಕೇಳಿ ಅಲ್ಲ, ಅಲ್ಲಿಂದ ತೆಗಿಸಿ ಇಲ್ಲಿಗೆ ಇಟ್ಟಿದ್ರು, 3 ಜಾಗಕ್ಕೆ ಇಟ್ಟಿಸಿದ್ರು. ಈಗ ನೋಡಿ, ಈಗ ಇಲ್ಲಿ ಗಲಾಟೆ ಆಗ್ತಾ ಉಂಟು. ನಮ್ಮ ಗಾಡಿ ನಾವು ಏನು ಮಾಡ್ಬೇಕು ಹೇಳಿ? ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.